ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ಡೈರೆಕ್ಟ್ಲಿ ಜೆಮಿನಿಯ ಮೂಲಕ ಯಾವ ರೀತಿ ನಾವು ಕನ್ನಡ ಆಡಿಯೋ ಓವರ್ವ್ಯೂನ ಕ್ರಿಯೇಟ್ ಮಾಡೋದು ಅಥವಾ ಡೀಪ್ ಡೈವ್, ನಾನು ಹಿಂದೆ ತೋರಿಸಿದ್ನಲ್ಲ ನೋಟ್ಬುಕ್ LM ಈ ಒಂದು ವೆಬ್ಸೈಟ್ ಮೂಲಕ ನಾವು ಒಂದು ಕನ್ನಡ ಪಾಡ್ಕಾಸ್ಟ್ ಅಥವಾ ಕನ್ನಡ ಡೀಪ್ ಡೈವ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತೋರಿಸಿದ್ದೆ ನಾನು ನಿಮಗೆ. ಆದರೆ ತುಂಬ ಜನರಿಗೆ ಇದು ಕಷ್ಟ ಆಗ್ಬೋದು. ಯಾಕಪ್ಪ ಅಂತಂದರೆ ಒಂದು ಭಾಷೆ ಸೆಲೆಕ್ಟ್ ಮಾಡೋದು ಸ್ವಲ್ಪ ಇನ್ಎಕ್ಸೆಸಿಬಲ್ ಇದೆ ಮೊಬೈಲಲ್ಲಿ. ಹಾಗೆ ತುಂಬ ಜನಕ್ಕೆ ಈ ವೆಬ್ಸೈಟಲ್ಲಿ ನ್ಯಾವಿಗೇಟ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಡೈರೆಕ್ಟ್ಲಿ ಜೆಮಿನಿ ಮೂಲಕನೇ ನಾವು ಇದನ್ನು ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಅದು ಆಡಿಯೋ ಓವರ್ವ್ಯೂ ಕ್ರಿಯೇಟ್ ಆಗೋ ಟೈಮಲ್ಲಿ ನಾವು ಈ ಟೆಕ್ ಫ್ರೀಡಮಲ್ಲಿ ಬಂದಿರೋಂಥ ಒಂದು ಹೊಸ ಫೀಚರ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಂತಂದರೆ ಯಾವುದೇ ವೀಡಿಯೋನ ನಾವು ಡಿಸ್ಕ್ರಿಪ್ಷನನ್ನು ಪಡ್ಕೋಬೋದು, ಯಾವ ರೀತಿ ನಾವು ಪಿಕ್ಸಿ ಬಾಟಲ್ಲಿ ಪಡ್ಕೊತೀವಲ್ಲ, ಸೊ ಆ ಥರ. ಸೊ ಇದೆರಡನ್ನೂ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗಾದರೆ ಡೈರೆಕ್ಟ್ಲಿ ಜೆಮಿನಿಯ ಮೂಲಕ ಕನ್ನಡ ಪಾಡ್ಕಾಸ್ಟ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಬೇಕು ಅಂತ ನೀವು ತಿಳ್ಕೊಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಟ್ವಿಟರಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಕಡಿಮೆ ಕಾಮೆಂಟ್ಸ್ ಮಾಡ್ತಾಯಿರಾ, ಕಡಿಮೆ ರಿಯಾಕ್ಷನ್ಸ್ ಕೊಡ್ತಾಯಿದ್ದೀರಾ, ಹಾಗೆ ತುಂಬ ಕಡಿಮೆ ಶೇರ್ ಮಾಡ್ತಾಯಿರಾ ಅಂತ ಅನಿಸ್ತಾ ಇದೆ. ಸೊ ಈ ರೀತಿ ಮಾಡಬೇಡಿ, ದಯವಿಟ್ಟು ಹೆಚ್ಚು ರೆಸ್ಪಾನ್ಸ್ ಮಾಡಿ ಅಂತ ಕೇಳ್ತಾ, ಹಾಗೆ ನಮ್ಮ ಕನ್ನಡ ತಂತ್ರಾಂಶದ 10ನೇ ವಾರ್ಷಿಕೋತ್ಸವಕ್ಕೆ ನೀವೇನಾದರೂ ಆರ್ಥಿಕವಾಗಿ ಸಪೋರ್ಟ್ ಮಾಡೋದಾದರೆ ನಮ್ಮ ಅಡ್ಮಿನ್ಸ್ನ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಟ್ವಿಟರಲ್ನ ಶುರು ಮಾಡೋಣ. ಮೊದಲಿಗೆ ನಾನು ಜೆಮಿನಿ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೆಮಿನಿನ ಓಪನ್ ಮಾಡಿದ್ದೀನಿ. ಸೊ ಬೈ ಡಿಫಾಲ್ಟು ಜೆಮಿನಿ ನೋಡಿ, ಈಗ ಪ್ರೈಮರಿ ಲ್ಯಾಂಗ್ವೇಜು ಇಂಗ್ಲೀಷ್ ಸೆಟ್ ಆಗಿದೆ. ಎಲ್ಲ ಆಪ್ಷನ್ಸು ನಮಗೆ ಇಂಗ್ಲೀಷಲ್ಲಿ ತೋರಿಸ್ತಾ ಇದೆ ಅಲ್ವಾ. ನೋಡಿ, ಇದೆಲ್ಲ ಇಂಗ್ಲೀಷಲ್ಲಿದೆ. ಸೊ ನಾವು ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಪ್ರೈಮರಿ ಲ್ಯಾಂಗ್ವೇಜನ್ನು ಕನ್ನಡಕ್ಕೆ ಸೆಟ್ ಮಾಡಬೇಕು. ಹೌದು ಸ್ನೇಹಿತರೆ, ಇದು ಹೊಸ ಆಪ್ಷನು ಜೆಮಿನಿಯಲ್ಲಿ. ಲ್ಯಾಂಗ್ವೇಜಲ್ಲಿ ಎರಡು ಆಪ್ಷನ್ಸ್ ಇದೆ. ಒಂದು ಪ್ರೈಮರಿ ಲ್ಯಾಂಗ್ವೇಜು ಅಂತಂದರೆ ಟೋಟಲ್ ಆ್ಯಪ್ ಇಂಟರ್ಫೇಸ್ ಯಾವ ಲ್ಯಾಂಗ್ವೇಜಲ್ಲಿ ಇರಬೇಕು ಅನ್ನೋಂಥದ್ದು. ಇನ್ನೊಂದು ಸೆಕೆಂಡ್ರಿ ಲ್ಯಾಂಗ್ವೇಜು ಅಂತಂದರೆ ಮಾತಾಡೋಕ್ಕೆ ಯಾವ ಭಾಷೆ ಬೇಕು ಅನ್ನೋಂಥದ್ದು. ಸೊ ಈಗ ನಾನು ಆ್ಯಕ್ಚುಲಿ ಮಾತಾಡೋದನ್ನ ಮಾತ್ರ ಕನ್ನಡದಲ್ಲಿ ಸೆಟ್ ಮಾಡಿದ್ದೀನಿ. ಹಾಗಾಗಿ ನಾನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಕನ್ನಡದಲ್ಲಿ ರೆಸ್ಪಾಂಡ್ ಮಾಡುತ್ತೆ. ಆದರೆ ಆ್ಯಪ್ ಇಂಟರ್ಫೇಸು ಇಂಗ್ಲೀಷಲ್ಲಿದೆ. ಸೊ ನಾವೇನು ಮಾಡಬೇಕು, ಫಸ್ಟು ಆ್ಯಪ್ ಇಂಟರ್ಫೇಸ್ನ ಕನ್ನಡಕ್ಕೆ ಸೆಟ್ ಮಾಡಬೇಕು. ನಮಗೇನಾದರೂ ನಾವು ಯಾವುದೇ PDF ಜೆಮಿನಿಗೆ ಶೇರ್ ಮಾಡಿ ಅದರ ಆಡಿಯೋ ಓವರ್ವ್ಯೂ ಕ್ರಿಯೇಟ್ ಮಾಡಬೇಕು ಅಂತಂದರೆ ಕನ್ನಡಕ್ಕೆ ಸೆಟ್ ಮಾಡೋಣ ನಮ್ಮ ಪ್ರೈಮರಿ ಲ್ಯಾಂಗ್ವೇಜ್ನ. ಹಾಗಾಗಿ ರೈಟ್ ಸೈಡ್ ಟಾಪಲ್ಲಿ ಟಚ್ ಮಾಡ್ತೀನಿ. ಇಲ್ಲಿ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಇದೆಯಲ್ಲ, ನಮ್ಮ ಇಮೇಲ್ ID ಹೇಳಿ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಸಿಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಈಗ ಇಲ್ಲಿ To use and speak to Gemini in a specific language, add it. You can add a second language too, but only for speaking with Gemini. Learn more about language settings. ನೋಡಿ, ಈ ರೀತಿ ಇದೆ. Main language heading. ಫಸ್ಟ್ ಮೇನ್ ಲ್ಯಾಂಗ್ವೇಜು English India. ಇಲ್ಲಿ ಇಂಗ್ಲೀಷ್ ಇಂಡಿಯಾ ಸೆಟ್ ಆಗಿದೆ. ಹಾಗಾಗಿ ನಾವು ಆ್ಯಪ್ ಓಪನ್ ಮಾಡಿದಾಗ ಟೋಟಲ್ ಇಂಟರ್ಫೇಸು ಆಮೇಲೆ ಈ ಸೆಟ್ಟಿಂಗ್ಸ್ ಆಪ್ಷನ್ಸು ಎಲ್ಲ ಇಂಗ್ಲೀಷಲ್ಲೇ ತೋರಿಸ್ತಾ ಇದೆ. ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ನೋಡಿ, ಇಲ್ಲಿ Second language speech only heading. ನೋಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಸ್ಪೀಚ್ ಓನ್ಲಿ ಅಂತ ಕೂಡ ಹೇಳ್ತಾ ಇದೆ. ಅಂದರೆ ಸ್ಪೀಚ್ ಯಾವ ಲ್ಯಾಂಗ್ವೇಜ್ ಬೇಕು ಅಂತ. Add another language. Stop recording. Add a second language speech only heading. ಇಲ್ಲಿ ಕನ್ನಡ ಸೆಟ್ ಆಗಿದೆ ಸ್ನೇಹಿತರೆ. Add another language. ಇಲ್ಲಿ ಬೇಕಾದ್ರೆ ನಾವು ಇನ್ನೊಂದು ಲ್ಯಾಂಗ್ವೇಜ್ನ ಆ್ಯಡ್ ಮಾಡ್ಬೋದು. ಈಗ English India. Main language heading. ಮೇನ್ ಲ್ಯಾಂಗ್ವೇಜ್ ಇದೆಯಲ್ಲ, English India. ಇಲ್ಲಿ ಇಂಗ್ಲೀಷ್ ಇದೆ. ಇಲ್ಲಿ ಕನ್ನಡ ಸೆಟ್ ಮಾಡೋಣ. ನಾವು ಕನ್ನಡ ಮಾಡಲೇಬೇಕು. ನೀವು Back button. ಇಲ್ಲಿ ನೀವು ಯಾವ ಭಾಷೆ ಸೆಟ್ ಮಾಡ್ತೀರೋ ಆ ಭಾಷೆಯಲ್ಲಿ ಡೀಪ್ ಡೈವ್ ಅಥವಾ ಪಾಡ್ಕಾಸ್ಟ್ ಕ್ರಿಯೇಟ್ ಆಗುತ್ತೆ. Add language. Suggested language. English India. English United Espanol Estados Unidos. ಇಲ್ಲಿ ಯಾವುದಾದ್ರು ಇದೆ. ಕನ್ನಡ ಸಿಗೋರು ಹಿಂದಿ ಇದೆ. ಕನ್ನಡ. ಓಕೆ ಸ್ನೇಹಿತರೆ, ಕನ್ನಡ ಸಿಕ್ಕಿದೆ. ಕನ್ನಡ ಮೇಲೆ ಕ್ಲಿಕ್ ಮಾಡ್ತೀನಿ. Restart Gemini to chat in. ಕನ್ನಡ. ಸೊ ಈಗ ಜೆಮಿನಿನ ರೀಸ್ಟಾರ್ಟ್ ಮಾಡಿ ಅಂತ ಕೇಳ್ತಾ ಇದೆ. Cancel. Restart Gemini. ರೀಸ್ಟಾರ್ಟ್ ಕೊಡ್ತೀನಿ ಜೆಮಿನಿನ. Gemini. ಎಲ್ಲ ಚಾಟ್ಗಳು. Button. ಓಕೆ ಸ್ನೇಹಿತರೆ, ನೋಡಿ ಈಗ ಎಲ್ಲ ಕನ್ನಡದಲ್ಲಿ ತೋರಿಸುತ್ತೆ ನಿಮಗೆ ಇಲ್ಲಿ ಆಪ್ಷನ್ಸು. Gemini Pro. Gaddix H. ಹಲೋ. Gaddic. Gemini. ಅನ್ನು ಕೇಳಿ. ಲಗತ್ತುಗಳನ್ನು ಸೇರಿಸಿ. Button. ನೋಡಿ, ಇಲ್ಲ ಆ್ಯಡ್ ಅಟ್ಯಾಚ್ಮೆಂಟ್ಗೆ ಲಗತ್ತುಗಳನ್ನು ಸೇರಿಸಿ. ವಿಡಿಯೋ. Button. Research. Button. ಟೂಲ್ಗಳನ್ನು ತೆರೆಯಿರಿ. Button. ಮೈಕ್ರೋಫೋನ್.
Button. ಸೊ ಎಲ್ಲ ಕನ್ನಡಕ್ಕೆ ಚೇಂಜ್ ಆಯಿತು. ಸೊ ಸೆಟ್ಟಿಂಗ್ಸಲ್ಲೂ ಕೂಡ ಪ್ರತಿಯೊಂದು ಆಪ್ಷನ್ಸು ನಮಗೆ ಕನ್ನಡದಲ್ಲೇ ತೋರಿಸ್ತಾ ಇರುತ್ತೆ. Open Gemini Live. Button. ಓಕೆ, ಫಸ್ಟು ಈ ಸೆಟ್ಟಿಂಗ್ನ ಮಾಡ್ಕೊಬೇಕು. ಏನು, ನೀವು ನಿಮ್ಮ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಹೋಗಿ ಅದರೊಳಗೆ ಸೆಟ್ಟಿಂಗ್ಸ್ ಒಳಗೆ ಹೋಗಿ ಅದರೊಳಗೆ ಲ್ಯಾಂಗ್ವೇಜ್ ಒಳಗೆ ಹೋಗಿ ಮೇನ್ ಲ್ಯಾಂಗ್ವೇಜ್ನ ಕನ್ನಡಕ್ಕೆ ಸೆಟ್ ಮಾಡಬೇಕು. ಸೊ ಇಲ್ಲಿಗೆ ನಮ್ಮ ಜೆಮಿನಿ ಕೆಲಸ ಮುಗಿದಿದೆ, ಸೆಟ್ಟಿಂಗ್ಸ್ ಕೆಲಸ. ಈಗ ನಾವು PDF ನ ಶೇರ್ ಮಾಡಬೇಕು ಜೆಮಿನಿಗೆ. ಸೊ Home. Search bar. ಇಲ್ಲಿ ವಾಟ್ಸಪ್ಪಲ್ಲಿ Search bar. ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. WhatsApp. WhatsApp. Video. Duration 43 seconds. ಎಲ್ಲಿದೆ ಅಂದರೆ ಅದು ಜನ್ಮ ದಿನಾಂಕ ತಿದ್ದುಪಡಿ ಸುತ್ತೋಲೆ. .pdf. Okay. Forward document. Today. 11:16 p.m. ಇದೆ ನಮ್ಮ ಒಂದು ಡಾಕ್ಯುಮೆಂಟು. ಇದನ್ನು ಜೆಮಿನಿಗೆ ಶೇರ್ ಮಾಡೋಣ. Enter reply star. Delete. Share. Share. ಸೊ Share. RIN Share. KB. Li. Comma. KB. Gemini Comma. select ಮಾಡೋಣ. Karthik. Quick. Xiaomi. WhatsApp. Gemini. ಓಕೆ, ಜೆಮಿನಿ. Gemini. Gemini. ಅನ್ನು ಕೇಳಿ. Edit box. Showing English. ಓಕೆ, ನೋಡಿ ಇಲ್ಲಿ ಎಲ್ಲ ಚಾಟ್ಗಳು. Button. ಓಕೆ, ಈ Keyboard ಥರ hidden. ಬರುತ್ತೆ. Gemini Pro. 2.5 flash. ಇಲ್ಲಿ Galaxy. ಹಲೋ, Com. ಈ ಬಗ್ಗೆ ವಿಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡಿ. ಇಲ್ಲಿ ಆಡಿಯೋ ಓವರ್ವ್ಯೂವನ್ನು ಜನರೇಟ್ ಮಾಡಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Page. ವಿಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡಿ. 2.5 flash. ಓಕೆ, ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಹಿಂದಕ್ಕೆ ನೋಡಿ, ಬ್ಯಾಕ್ಗೆ ಹಿಂದಕ್ಕೆ ಅಂತ ಇದೆ. Galaxy. Gemini. ಲಗತ್ತುಗಳನ್ನು ಸೇರಿಸಿ. ವಿಡಿಯೋ. ಅದ್ಭುತ, ನಿಮ್ಮ ವಿಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡಲಾಗುತ್ತಿದೆ. ಅದು ಕೆಲವು ನಿಮಿಷಗಳಲ್ಲಿ ಸಿದ್ಧವಾಗುತ್ತದೆ. ಆಗ ನಾನು ನಿಮಗೆ ತಿಳಿಸುತ್ತೇನೆ. ಇದೇ ಸಮಯದಲ್ಲಿ ನೀವು ಈ ಚಾಟ್ ಅನ್ನು ಬಿಡಬಹುದು. ನೋಡಿ ಸ್ನೇಹಿತರೆ, ಅದು ಆಡಿಯೋ ಓವರ್ ಜನರೇಟ್ ಆಗ್ತಾ ಇದೆಯಂತೆ. ನಾವು ಈ ಚಾಟ್ನ ಬಿಡ್ಬೋದು. ಅದು ತಯಾರಾದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದೆ. Stop recording. ಅದ್ಭುತ, ಆಲಿಸಿ. Button. ನೋಡಿ, ಆಲಿಸಿ ಅಂದರೆ ಲಿಸನ್ ಆಲಿಸಿ ಅಂತ ಬರುತ್ತೆ. ಅದ್ಭುತ, ನಿಮ್ಮ ವಿಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡಲಾಗುತ್ತಿದೆ. ಅದು ಕೆಲವು ನಿಮಿಷಗಳಲ್ಲಿ ಸಿದ್ಧವಾಗುತ್ತದೆ. ಆಗ ನಾನು ನಿಮಗೆ ತಿಳಿಸುತ್ತೇನೆ. ಇದೇ ಸಮಯದಲ್ಲಿ ನೀವು ಈ ಚಾಟ್ ಅನ್ನು ಬಿಡಬಹುದು. ಓಕೆ, ನಾವು ಬಿಡೋಣ ಈ ಚಾಟ್ನ. ಬಿಟ್ಟು ನಾವು ಟೆಕ್ ಫ್ರೀಡಮ್ ಒಳಗೆ ಹೋಗೋಣ. ಟೆಕ್ ಫ್ರೀಡಮ್ ಒಳಗೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಯಾವ್ದಾದ್ರು ಒಂದು ವೀಡಿಯೋನ ಡಿಸ್ಕ್ರೈಬ್ ಮಾಡಿಸೋಣ ಸ್ನೇಹಿತರೆ. ನನ್ನ ಹತ್ರ ಒಂದು ವೀಡಿಯೋ ಇದೆ ವಾಟ್ಸಪ್ಪಲ್ಲಿ ಈಗಾಗಲೇ. Photo launcher. ಆ ವಿಡಿಯೋನ WhatsApp. ಪ್ಲೇ ಮಾಡ್ತೀನಿ. Compose message. Video. Duration 43 seconds. ಓಕೆ, WhatsApp. 0 playback speed. Double tap to change. ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ನನ್ನ ಮಗ ಒಬ್ಬ ಅಲ್ಲ, 11 ಮಕ್ಕಳಿಗೆ ಶಾಪ ನಿಮಗೆ ತಟ್ಟುತ್ತೆ. 11 ಮಕ್ಕಳು ತಂದೆ ಪೇರೆಂಟ್ಸ್ ಶಾಪ ನಿಮಗೆ ತಟ್ಟುತ್ತೆ. ನಿಮಗೆ ತಟ್ಟಿದಾಗಲೇ ಆಗುತ್ತೆ. ನನ್ನ ನೋವು, ನಾನು ನಿನ್ನೆಯಿಂದ ನಾನು ನೋಡ್ತಿರೋದು ನೋವು ನಿಮ್ಮ ಮಕ್ಕಳಿಗೆ ಬರಬೇಕು. ಯಾರು ಮಾಡಿದ್ರಿ ಅವಾಗ ನಿಮ್ಮ ಮಕ್ಕಳಿಗೆ ಬರಲಿ. ನಿಮಗೆ ಬಂದಾಗ ನಿಮಗೆ ದುಡ್ಡು ರಾಜಕೀಯ ಶಾಶ್ವತ ಅಲ್ಲ. ನೀವು ಬರೀ 5 ವರ್ಷಕ್ಕಿರೋದು. ನಾವು ಇರೋವರೆಗೂ ನಿಮ್ಮನ್ನು ಸಾಕ್ತೀವಿ. ಓಕೆ ಸ್ನೇಹಿತರೆ, ಇಷ್ಟಿದೆ ವಿಡಿಯೋ. ಇದು ಯಾವ ವಿಡಿಯೋ ಅಂತ ನಿಮ್ಗೆ ಗೊತ್ತೇ ಆಗಿರುತ್ತೆ. ಇದೊಂದು ಬ್ರಿಟಿಷ್ ಕಂಪನಿ ಫ್ರ್ಯಾಂಚೈಸಿ ಯಾವುದೋ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಯಾವುದೋ ಒಂದು ಬ್ರಿಟಿಷ್ ಫ್ರ್ಯಾಂಚೈಸಿಗೋಸ್ಕರ ನಮ್ಮ ಜನಕ್ಕೆ ಯಾಕೆ ಇಷ್ಟೊಂದು ಅಭಿಮಾನ ಅಂತ ಗೊತ್ತಿಲ್ಲ. ಏನಿವೆ, ಇದು ಅವ್ರವ್ರ ಇಷ್ಟ. ಈಗ Playback speed. 0%. Media controller progress. ಇದನ್ನು ನಾವು Slider. ಶೇರ್ ಮಾಡೋಣ. WhatsApp. ಸೊ ಟೆಕ್ ಫ್ರೀಡಮ್ ಅಪ್ಡೇಟ್ ಬಂದಮೇಲೆ ಇದರಲ್ಲಿ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ ಸ್ನೇಹಿತರೆ, ವಿಡಿಯೋನ ಡಿಸ್ಕ್ರೈಬ್ ಮಾಡಿಸೋವಂಥದ್ದು. ಪಿಕ್ಸಿ ಬಾಟಲ್ ಇದೆಯಲ್ಲ, ಸೊ ಅದೇ ರೀತಿ ಇಲ್ಲೂ ಕೂಡ ನಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಆದರೆ ಇಲ್ಲಿ ಕರೆಕ್ಟಾಗಿ ಸೆಕೆಂಡ್ ಬೈ ಸೆಕೆಂಡ್ ಏನೇನು ಆಗ್ತಾ ಇದೆ ಅನ್ನೋದನ್ನ ಟೋಟಲಿ ಎಕ್ಸ್ಪ್ಲೈನ್ ಮಾಡುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನೀವು ಡೈರೆಕ್ಟ್ಲಿ ಟೆಕ್ ಫ್ರೀಡಮ್ ಆ್ಯಪನ್ನು ಓಪನ್ ಮಾಡಿ, ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ನೋಂಥ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿಂದ ನೀವು ಇಂಪೋರ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ಲಿ ಶೇರ್ ಕೂಡ ಮಾಡ್ಬೋದು. ಈಗ ನಾವು ಶೇರ್ ಮಾಡೋಣ. Video. Duration. Forward video. 0:43. 11. Okay. View contact. Enter reply star. Delete. Share. ಶೇರ್ ತೊಗೊಂಡು Sharing 1 file. Vid 2025. Balarabbit KT. RIN Soul KB. Ama. KB. ಇಲ್ಲಿ ನಮಗೆ Ama. Rabbit Karthik. Anon Quick. Xiaomi Share. WhatsApp. ಟೆಕ್ ಫ್ರೀಡಮ್ ಅನ್ನೋಂಥ ಒಂದು ಆಪ್ಷನ್ ಸಿಗಲ್ಲ, ಡಿಸ್ಕ್ರೈಬ್ ವಿಡಿಯೋ ಅಂತ ಆಪ್ಷನ್ ಸಿಗುತ್ತೆ. ಸೊ ಅದೇ ಟೆಕ್ ಫ್ರೀಡಮ್ ಡಿಸ್ಕ್ರೈಬ್ ವಿಡಿಯೋ ಆಪ್ಷನ್ನು. YouTube. Bluetooth. Messaging. MeBeam. Drive. Antimaps. Messages. Upload to photo. Meet. Gmail. Video description. Facebook. ಹಾಂ, Video description. ಸರಿ, ಡಿಸ್ಕ್ರೈಬ್ ವಿಡಿಯೋ ಅಂತ ಸಿಗಲ್ಲ, ವಿಡಿಯೋ ಡಿಸ್ಕ್ರಿಪ್ಷನ್ ಅಂತ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Get it. ಡಿಸ್ಕ್ರಿಪ್ಷನ್ ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಇದು ಮೋಸ್ಟ್ಲಿ 5 ಮಿನಿಟ್ಸ್ವರೆಗೂ ಇರೋವಂಥ ವೀಡಿಯೋನ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಅನಿಸುತ್ತೆ. ಸೊ ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ತೀನಿ ವೀಡಿಯೋಸ್. Keyboard hidden. Getting it. Keyboard hidden. ಹಾಂ, ಓಕೆ ಸ್ನೇಹಿತರೆ, ಬಂದಿದೆ. ಸೊ ನೋಡೋಣ ಏನು ಬಂದಿದೆ.
Here is the detailed description of the video. 0 to 0:43. The video shows a man sitting on a bed in front of several news reporters. A woman sits behind him to the left, visibly upset and crying. To the man's right on the bed lays another man, who has a bandage wrapped around his head and blood on his face. The man speaking is pointing and yelling. He's expressing his frustration and anger, specifically mentioning security, ambulance services, and the suffering of children and parents. He references 11 children in the political climate, saying it's not permanent, indicating his dissatisfaction with the situation. Keyboard hidden. Video Okay. description. ಈ Heading. ಥರ ಒಂದು ಡಿಸ್ಕ್ರಿಪ್ಷನ್ ಬಂದಿದೆ ಸ್ನೇಹಿತರೆ. ಇದನ್ನು ಕನ್ನಡಕ್ಕೆ ಬೇಕು ಅಂತಂದರೆ ಟ್ರಾನ್ಸ್ಲೇಟ್ ಮಾಡ್ಕೊಬೋದು ನಾವು. ಹೇಗೆ ಅಂತಂದರೆ More options. Button. ಮೋರ್ ಆಪ್ಷನ್ಸ್ ತಗೊಳ್ಳಿ. Pop-up window. Translate. ಟ್ರಾನ್ಸ್ಲೇಟ್ ಆಪ್ಷನ್ ಸಿಗುತ್ತೆ ಇಲ್ಲಿ. Selected language is Kannada. KN. Text translator. Okay. Showing English. US. ಇಲ್ಲಿ Keyboard hidden. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗಾಗಲೇ. ನಾನು ಮುಂಚೆ ಟ್ರಾನ್ಸ್ಲೇಟ್ ಮಾಡಿದ್ರಿಂದ Text translator. ಅದೇ ಭಾಷೆಯಲ್ಲಿದೆ. ಒಂದು ವೇಳೆ ನಿಮ್ಮ ಹತ್ರ ಬೇರೆ ಭಾಷೆ ಸೆಲೆಕ್ಟ್ Here is ಆಗಿದ್ರೆ the detailed description. Target language for translation. Heading. ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಫಾರ್ ಟ್ರಾನ್ಸ್ಲೇಷನ್ ಅಂತ ಇದೆಯಲ್ಲ ಇಲ್ಲಿ. Drop down list. Kannada. ಈ KN. ಡ್ರಾಪ್ ಡೌನ್ ಲಿಸ್ಟಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ Translate. Button. ಟ್ರಾನ್ಸ್ಲೇಟ್ ಬಟನ್ ಕ್ಲಿಕ್ ಮಾಡ್ತೀನಿ. Translating. ಟ್ರಾನ್ಸ್ಲೇಟ್ ಆಗ್ತಾ ಇದೆ. Translation info. ಓಕೆ, ಬಂದಿದೆ ಈಗ. Translation info. More options. Original text. Heading. Here is the detailed First description. of the original video. description 0 to 0:43. next. Translated text. ವಿಡಿಯೋದ ವಿವರವಾದ ವಿವರಣೆ ಇಲ್ಲಿದೆ. 0:43 ಹಲವಾರು ಸುದ್ದಿ ವರದಿಗಾರರ ಮುಂದೆ ಒಬ್ಬ ವ್ಯಕ್ತಿಯು ಹಾಸಿಗೆಯ ಮೇಲೆ ಕುಳಿತಿದ್ದನ್ನು ವಿಡಿಯೋ ತೋರಿಸುತ್ತದೆ. ಒಬ್ಬ ಮಹಿಳೆ ಅವನ ಹಿಂದೆ ಎಡಕ್ಕೆ ಕುಳಿತು ಗೋಚರಿಸುವಂತೆ ಅಸಮಾಧಾನ ಮತ್ತು ಅಳುತ್ತಾಳೆ. ಹಾಸಿಗೆಯ ಮೇಲೆ ಮನುಷ್ಯನ ಬಲಕ್ಕೆ ತನ್ನ ತಲೆಯ ಸುತ್ತಲೂ ಬ್ಯಾಂಡೇಜ್ ಸುತ್ತಿ ಮುಖದ ಮೇಲೆ ರಕ್ತವನ್ನು ಸುತ್ತುವ ಇನ್ನೊಬ್ಬ ವ್ಯಕ್ತಿ ಇರುತ್ತಾನೆ. ಮಾತನಾಡುವ ವ್ಯಕ್ತಿ ತೋರಿಸುತ್ತಿದ್ದಾನೆ ಮತ್ತು ಕೂಗುತ್ತಿದ್ದಾನೆ. ಅವರು ತಮ್ಮ ಹತಾಶೆ ಮತ್ತು ಕೋಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಿರ್ದಿಷ್ಟವಾಗಿ ಭದ್ರತೆ, ಆಂಬ್ಯುಲೆನ್ಸ್ ಸೇವೆಗಳು ಮತ್ತು ಮಕ್ಕಳು ಮತ್ತು ಪೋಷಕರ ಸಂಕಟಗಳನ್ನು ಉಲ್ಲೇಖಿಸುತ್ತಿದ್ದಾರೆ. ಅವರು 11 ಮಕ್ಕಳು ಮತ್ತು ರಾಜಕೀಯ ವಾತಾವರಣವನ್ನು ಉಲ್ಲೇಖಿಸುತ್ತಾರೆ. ಇದು ಶಾಶ್ವತವಲ್ಲ ಎಂದು ಹೇಳುತ್ತದೆ. ಇದು ಪರಿಸ್ಥಿತಿಯ ಬಗ್ಗೆ ಅವರ ಅಸಮಾಧಾನವನ್ನು ಸೂಚಿಸುತ್ತದೆ. ನೋಡಿ ಸ್ನೇಹಿತರೆ, ಈ ಥರ ಒಂದು ಡಿಸ್ಕ್ರಿಪ್ಷನನ್ನು ಕೊಟ್ಟಿದೆ. ಸೊ ಈ ರೀತಿ ನೀವು ಯಾವುದೇ ಒಂದು ವೀಡಿಯೋನ ಈ ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಶೇರ್ ಮಾಡೋದ್ರ ಮೂಲಕ ವಿಡಿಯೋ ಡಿಸ್ಕ್ರಿಪ್ಷನ್ನ ಪಡ್ಕೊಬೋದು. ಸೊ ಇದನ್ನ ಕಾಪಿ ಮಾಡಿ ಶೇರ್ ಕೂಡ ಮಾಡ್ಬೋದು ನೀವು. ಸೊ Collapsed. ವಿಡಿಯೋ ಓವರ್ವ್ಯೂ ಸಿದ್ಧವಾಗಿದೆ. Bullet. ಹಾಂ, ಓಕೆ. Gemini. ವಿಡಿಯೋದ ವಿವರವಾದ ವಿವರಣೆ. Collapsed. ವಿಡಿಯೋ ಓವರ್ವ್ಯೂ ಸಿದ್ಧವಾಗಿದೆ. Bullet. Gemini. Bullet. Now. Alerted. Gemini. ವಿಡಿಯೋ ಓವರ್ವ್ಯೂ. ಜೆಮಿನಿಯಿಂದ ನೋಟಿಫಿಕೇಶನ್ ಕೂಡ ಬಂದಿದೆ, ಆಡಿಯೋ ಓವರ್ವ್ಯೂ ಸಿದ್ಧವಾಗಿದೆ ಅಂತ. Stop recording. Button. ಸೊ ವಿಡಿಯೋದ ಅದನ್ನು ನೋಡೋಣ ವಿವರವಾದ ಈಗ. ವಿವರಣೆ ಇಲ್ಲಿದೆ. Back. Button. ಸೊ ನೋಟಿಫಿಕೇಶನ್ ಓಪನ್ ಮಾಡಿ Notification. Collapsed. ವಿಡಿಯೋ ಓವರ್ವ್ಯೂ ಸಿದ್ಧವಾಗಿದೆ. ಇದ್ರ ಮೇಲೆ ಕ್ಲಿಕ್ Bullet. ಮಾಡ್ತೀನಿ. Collapsed. Gemini. ಓಕೆ, ಇಲ್ಲಿ SSLC mark sheet corrections. New rules. Seals. And what they mean for you. ನೋಡಿ ಸ್ನೇಹಿತರೆ, ಇದು SLC ಮಾರ್ಕ್ಸ್ ಕಾರ್ಡಲ್ಲಿ ನಮ್ಮ ಡೇಟ್ ಆಫ್ ಬರ್ತು ಇದನ್ನೆಲ್ಲ ಯಾವ ರೀತಿ ಕರೆಕ್ಷನ್ ಮಾಡೋದು ಅನ್ನೋದ್ರ ಬಗ್ಗೆ ಇದೆ. ಉತ್ತಮ ಪ್ರತಿಕ್ರಿಯೆ. SF Gemini generated podcast. ನೋಡಿ, ಜೆಮಿನಿ ಜನರೇಟೆಡ್ ಪಾಡ್ಕಾಸ್ಟ್ ಅಂತ ಇದೆಯಲ್ಲ. ಆಯಿತು, ಇದು ಇಲ್ಲಿದೆ ನಿಮ್ಮ ವಿಡಿಯೋ ಓವರ್ವ್ಯೂ. ನೋಡಿ ಈ ರೀತಿ ಬಂದಿದೆ. ಆಲಿಸಿ. ಆಯಿತು, ಇದು ಇಲ್ಲಿದೆ ನಿಮ್ಮ ವಿಡಿಯೋ ಓವರ್ವ್ಯೂ. ಸೊ ಈ ರೀತಿ ಬಂದಿದೆ. ಆಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬಾರ್ದು. ಅಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ Gemini generated podcast. ಜೆಮಿನಿ ಜನರೇಟೆಡ್ ಪಾಡ್ಕಾಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. 0% toolbar progress bar. Progress bar. Chrome. File downloaded option available near top of the screen. Web view. ಮಾಮೂಲಿ ಕ್ರೋಮಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ Play. Elapsed time. Play. Button. ಪ್ಲೇ ಆಪ್ಷನ್ ಬರುತ್ತೆ ನೋಡಿ. ಪ್ಲೇ ಮಾಡ್ತೀನಿ ಈಗ. ಇದ್ರ ಮೇಲೆ ಡೈರೆಕ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗಲ್ಲ. ನಿಮಗೆ ಗೊತ್ತಿರುತ್ತೆ, ಮೊದಲೇ ನಾನು ಹಿಂದೆ ಇಂಗ್ಲೀಷ್ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡೋದ್ರ ಹೇಳುವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ನೀವೇನು ಮಾಡಬೇಕು, Elapsed mute. Elapsed play. Button. ಪ್ಲೇ ಅನ್ನೋದ್ರ ಮೇಲೆ ಸ್ವಲ್ಪ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಬೇಕು. ಅಂದರೆ ಲಾಂಗ್ ಪ್ರೆಸ್ ಅಲ್ಲ, ಶಾರ್ಟ್ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್, ಶಾರ್ಟ್ ಪ್ರೆಸ್ ಮಾಡಬೇಕು ನೋಡಿ. ನಮಸ್ಕಾರ. Chrome. SSLC ಅಂಕಪಟ್ಟಿಯಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿಸ್ಬೇಕಾ? ಹಾಗಿದ್ರೆ ಇದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಕರ್ನಾಟಕ ಸರ್ಕಾರ ಮೊನ್ನೆ ಜೂನ್ 7, 2025ಕ್ಕೆ ಒಂದು ಹೊಸ ಆದೇಶ ತಂದಿದೆ. ಹೌದು. ಇದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮೇ 30, 2024ರ ಮೀಟಿಂಗ್ ನಿರ್ಣಯದ ಮೇಲೆ ಬಂದಿರೋದು. ಹೌದು. ಈ ಡೀಪ್ ಡೈವ್ ನ ಉದ್ದೇಶ ಏನು ಅಂದ್ರೆ, ಈ ಅಂಕಪಟ್ಟಿ ತಿದ್ದುಪಡಿ, ವಿಶೇಷವಾಗಿ ಅದ್ರಲ್ಲಿ ಬಳಸೋ ಮಹರು ಇದೆಯಲ್ಲ, ಸೀಲ್ಸ್, ಹೌದು. ಅದ್ರಲ್ಲಿ ಏನ್ ಚೇಂಜಸ್ ಆಗಿದೆ, ಯಾಕೆ ಬೇಕಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇದು ಸ್ಕೂಲ್ ರೆಕಾರ್ಡ್ಸ್ ಇಂದ ಆದ ತಿದ್ದುಪಡಿನ ಅಥವಾ ಕೋರ್ಟ್ ಆರ್ಡರ್ ಇಂದನಾ? ಆಮೇಲೆ ಗವರ್ಮೆಂಟ್ ಸರ್ವಿಸ್ ಮೇಲೆ ಇದರ ಇಫೆಕ್ಟ್ ಏನು, ಇದನ್ನೆಲ್ಲ ಸ್ಪಷ್ಟಪಡಿಸೋಕೆ ಅಂತ ಕಾಣುತ್ತೆ. ಹೌದು, ಕರೆಕ್ಟ್. ಮೊದಲಿದ್ದ ಸಿಸ್ಟಮ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಹೌದಾ? ಹೇಗೆ ಅಂದ್ರೆ ನೋಡಿ, ಯಾವುದೇ ತಿದ್ದುಪಡಿ ಇರ್ಲಿ, ಚಿಕ್ಕ ತಪ್ಪಿರ್ಬೋದು ಶಾಲಾ ದಾಖಲೆಯಲ್ಲಿ, ಅಥವಾ ದೊಡ್ಡ ಬದಲಾವಣೆ ಕೋರ್ಟ್ ಡಿಗ್ರಿಯಿಂದ ಆಗಿರೋದು, ಓಕೆ, ಎಲ್ಲದಕ್ಕೂ ಒಂದೇ ಸೀಲ್ ಹಾಕ್ತಿದ್ರು, ರಿವೈಸ್ಡ್ ಸರ್ಟಿಫಿಕೇಟ್ ಅಂತ. ಅಂದ್ರೆ ಪರಿಷ್ಕೃತ ಪ್ರಮಾಣ ಪತ್ರ ಅಷ್ಟೇ. ಹೋ, ಹಾಗಾದ್ರೆ ತಿದ್ದುಪಡಿ ಯಾಕಾಯ್ತು, ಅದರ ಮೂಲ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ನಿಖರವಾಗಿ. ದುರುಪಯೋಗಕ್ಕೆ ಚಾನ್ಸ್ ಇತ್ತೇನೋ? ಇರ್ಬೋದು. ಆ ಸ್ಪಷ್ಟತೆ ಇರ್ಲಿಲ್ಲ ನೋಡಿ. ಅದನ್ನ ಸರಿ ಮಾಡಕ್ಕೇನೆ ಈಗ 3 ಬೇರೆ ಬೇರೆ ಸಿಚುವೇಶನ್ಗೆ 3 ಸ್ಪೆಸಿಫಿಕ್ ಸೀಲ್ಸ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಓ, 3 ವಿಧಾನ. ಸರಿ, ಹೇಳಿ. ಮೊದಲನೇದು ತುಂಬಾ ಸಿಂಪಲ್. ಶಾಲಾ ದಾಖಲೆ ಆಧಾರದ ಮೇಲೆ, ಅಂದ್ರೆ ಸ್ಕೂಲ್ ರೆಕಾರ್ಡ್ಸ್ ಪ್ರಕಾರ
ಹೆಸರು, ಪೇರೆಂಟ್ಸ್ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಕರೆಕ್ಷನ್ ಮಾಡಿದ್ರೆ ಆ ಸರ್ಟಿಫಿಕೇಟ್ ಮೇಲೆ ರಿವೈಸ್ ಸರ್ಟಿಫಿಕೇಟ್ ಇಶ್ಯೂಡ್ ಇನ್ಕಾಪರೇಟಿಂಗ್ ಕರೆಕ್ಷನ್ ಆಸ್ ಪರ್ ಸ್ಕೂಲ್ ರೆಕಾರ್ಡ್ಸ್ ಅಂತ ಇರುತ್ತೆ. ಅಂದ್ರೆ ಶಾಲಾ ದಾಖಲೆ ಪ್ರಕಾರ ಸರಿ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೌದು, ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಸರಿ, ಓಕೆ ಸ್ನೇಹಿತರೆ, ಪಾಸ್ ಮಾಡಿ. ಇದು ಲಾಂಗ್ ಆಡಿಯೋ Elapsed mute. ಎಷ್ಟಿದೆ? Elapsed time 2 o'clock. Slider. ಹೀಗೆ Total time 5:47. ಓಕೆ 5 ನಿಮಿಷ 47 ಸೆಕೆಂಡ್ ಇದೆ. ಅದರಲ್ಲಿ ನಾವು ಈಗಾಗಲೇ 2 ನಿಮಿಷ ಕೇಳಿದ್ದೀವಿ. ಸೊ ಇದನ್ನು ಈಗ ಡೌನ್ಲೋಡ್ ಮಾಡೋಣ. ರೈಟ್ ಸೈಡ್ ಟಾಪಲ್ಲಿ ಟಚ್ ಮಾಡಿದ್ರೆ ನಮಗೆ Battery 62%. Customize and control Google Chrome. Button. Window Chrome. ಕಸ್ಟಮೈಸ್ ಆರ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಅಂತ ಇದೆಯಲ್ಲ, ಇದೆ ಮೋರ್ ಆಪ್ಷನ್ಸು. ಇದ್ರ ಮೇಲೆ ಕ್ಲಿಕ್ ಮಾಡಿ Pop-up window. Bookmark. Forward. Button. Book download. ಡೌನ್ಲೋಡ್ ಕೊಡೋಣ. Chrome. File downloaded option available near top of the screen. Downloading file. Option available near top of the screen. ಓಕೆ ಸ್ನೇಹಿತರೆ, ಡೌನ್ಲೋಡ್ ಆಗ್ತಾ ಇದೆ. RR4. SNH. Collapsed. Video playback M4. Bullet. 3 minutes left. Bullet. ಓಕೆ 11:56. Collapsed. News 18 India. ಓಕೆ ಸ್ನೇಹಿತರೆ, ಡೌನ್ಲೋಡ್ ಆಗಲಿ. Phone. Window Coco launcher. ಡೌನ್ಲೋಡ್ ಆದಮೇಲೆ ಅದು ನಮ್ಮ ಫೈಲ್ ಮ್ಯಾನೇಜರಲ್ಲಿ ತೋರಿಸುತ್ತೆ. ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ನಿಮಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಕೊಡೋದಾದರೆ, ಈ ನೋಟ್ಬುಕ್ LM ಇದೆಯಲ್ಲ ಸ್ನೇಹಿತರೆ, ಅದರಲ್ಲಿ ಲಿಮಿಟೇಷನ್ಸ್ ಇದೆ ನಿಮಗೆ. ಬರೀ ದಿನಕ್ಕೆ 2 ಆಡಿಯೋಗಳನ್ನ ಮಾತ್ರ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಒಂದು ದಿನಕ್ಕೆ. ಅದಾದಮೇಲೆ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಪ್ರೋ ವರ್ಷನನ್ನು ತೊಗೊಬೇಕಾಗತ್ತೆ. ಆದರೆ ಜೆಮಿನಿಯಲ್ಲಿ ಲಿಮಿಟೇಷನ್ಸ್ ಇಲ್ಲ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ನಾನು ಟೆಸ್ಟ್ ಮಾಡಿಲ್ಲ, ನಾನು ಇಲ್ಲೂ ಕೂಡ ಅದೇ ರೀತಿ ಲಿಮಿಟೇಷನ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಆ ಥರ ಏನು ಲಿಮಿಟೇಷನ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಟ್ರೈ ಮಾಡಿ. ಸೊ ಈ ಜೆಮಿನಿಯಲ್ಲಿ ಭಾಳ ಈಸಿ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟು ಆಡಿಯೋ ಓವರ್ವ್ಯೂ ಜನ್ರೇಟ್ ಮಾಡಿ ಅಂತೇನೋ ಒಂದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಡಿಯೋ ಓವರ್ವ್ಯೂ ಜನ್ರೇಟ್ ಆಗುತ್ತೆ. ಹಾಗೆ ಟೆಕ್ ಫ್ರೀಡಮ್ದು ನಾನು ನಿಮಗೆ ಏನು ತೋರಿಸ್ದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡೋದು. ಇನ್ನೂ ಹಲವಾರು ಫೀಚರ್ಸ್ ಎಲ್ಲ ಬಂದಿದೆ ಸ್ನೇಹಿತರೆ ಟೆಕ್ ಫ್ರೀಡಮಲ್ಲಿ. ಈ ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟ್ ಮಾಡೋದು, ಅದು ಬೇರೆ ಬೇರೆ ವಾಯ್ಸ್ಗಳು ಯೂಸ್ ಮಾಡ್ಕೊಂಡು, ಈ ಮೈಕ್ರೋಸಾಫ್ಟ್ ವಾಯ್ಸ್ ಇದೆಯಲ್ಲ ಕನ್ನಡದ್ದು, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮತ್ತು ಗೂಗಲ್ ಕ್ಲೌಡ್ ವಾಯ್ಸ್ಗಳು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಇದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಸೊ ವೀಡಿಯೋ ಬೇಕಾದರೆ ಹೆಚ್ಚು ವೀಡಿಯೋನ ಲೈಕ್ ಮಾಡಿ, ಹಾಗೆ ಆ ವಿಡಿಯೋಗೆ ಕಾಮೆಂಟ್ಸ್ ಮಾಡಿ. ನೋಡೋಣ ಎಷ್ಟಾಯಿತು ಅಂತ ಡೌನ್ಲೋಡು. Recents. Contacts. Tab. Kushal Jagli. Star. Coco. Overview. Button. ಓರಿಯಲ್ಲಿ ಹೋಗಿ Contacts and dialer phone. ಅಲ್ಲೇ Open ಚೆಕ್ Chrome. ಮಾಡ್ಬೋದು. Unlock. ನೋಡಿ, ಕ್ರೋಮಲ್ಲಿ ಹೋಗಿ Chrome. Battery 62%. Customize and ಕಸ್ಟಮೈಸ್ ಆರ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಇಲ್ಲಿ ಹೋಗಿ Download. Page refresh. New incon. History. Delete browsing date. Downloads. ಡೌನ್ಲೋಡ್ಸಲ್ಲಿ ಹೋದರೆ Chrome. ಇಲ್ಲಿ ನೀವು ಚೆಕ್ ಮಾಡ್ಬೋದು ಸ್ಟೇಟಸ್ಸು. Video playback M4. 3.80 megabytes. 5.37 megabytes. 54 seconds left. ಓಕೆ, ಇನ್ನೂ 54 ಸೆಕೆಂಡ್ಸ್ ಆಗುತ್ತಂತೆ ಸ್ನೇಹಿತರೆ. ಅದು 5 MB ಏನೋ ಇದೆ, ಅದರಲ್ಲಿ 3 MB ಈಗಾಗಲೇ ಡೌನ್ಲೋಡ್ ಆಗಿದೆ. ಇದನ್ನು ಕೂಡ ಈ ರೀತಿ ಚೆಕ್ ಮಾಡ್ಬೋದು. ಯಾವುದೇ ಡೌನ್ಲೋಡ್ ಸ್ಟೇಟಸ್ನ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೋಟಿಫಿಕೇಷನಲ್ಲೂ ತೋರಿಸ್ತಾ ಇರುತ್ತೆ, ಅಲ್ಲೂ ಚೆಕ್ ಮಾಡ್ಬೋದು, ಅಥವಾ ಇಲ್ಲೂ ಕೂಡ ಚೆಕ್ ಮಾಡ್ಬೋದು. ಸೊ ತುಂಬ ಜನ ಎಂಜಾಯ್ ಮಾಡ್ತಾಯಿರೋ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡಿಕೊಂಡು. ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಟ್ರೈ ಮಾಡಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ಯಾವುದೇ ಒಂದು ಡಾಕ್ಯುಮೆಂಟ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಏನಾದರೂ ಅರ್ಥ ಇಲ್ಲ ಅಂದರೆ ಯಾರಾದರೂ ಒಬ್ಬರು ನಮಗೆ ಎಕ್ಸ್ಪರ್ಟ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಏನೇನಿದೆ ಅಂತ ಇಂಚಿಂಚಾಗಿ. ಸೊ ಆ ರೀತಿ ಇದು ಕೂಡ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. Video playback M4. 5.19 megabytes. 5.37 megabytes. 6 seconds left. ಓಕೆ, ಇನ್ನೊಂದು 6 ಸೆಕೆಂಡ್ ಅಂತೆ. Video playback M4. 5.63 megabytes. Googlevideo.com. ಓಕೆ, ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಈಗ ನಮ್ಮ ಫೈಲ್ಸ್ ಓಪನ್ ಮಾಡೋಣ. Home. Phone. Coco launcher. iQ. Files. ಓಕೆ, ಫೈಲ್ಸಲ್ಲಿ ನೋಡಿ ಇಲ್ಲಿ. Video playback 1 M4. Download. ಓಕೆ, ಇಲ್ಲೇ ಇದೆ ಅದು. ಸೊ See all. Video ಇದ್ರ playback ಮೇಲೆ ಕ್ಲಿಕ್ 1 ಮಾಡಿದ್ರೆ M4. ನೋಡಿ. Video playback. ನಮಸ್ಕಾರ. 1 M4. Share. SSLC ಅಂಕಪಟ್ಟಿಯಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿಸ್ಬೇಕಾ? ಹಾಗಿದ್ರೆ ಇದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಅದು ವಿಡಿಯೋ. ಸೊ ಈ ರೀತಿ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. Files. ಅದು Video ಬಿಟ್ಟರೆ playback 1 M4. Show file action. Screen recorder 2025. Show file action. Video playback M4. Download. ನೋಡಿ, ಇದು ಅವಾಗಲೇ ಕ್ರಿಯೇಟ್ ಮಾಡಿದ್ದು ನಾನು ಜೆಮಿನಿ ಮೂಲಕ. Video playback ಈ M4. ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ಗಮನಾರ್ಹ ಆಡಳಿತಾತ್ಮಕ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಯಾರು ಹೊಸದಾಗಿ ಸರ್ಕಾರಿ ಕೆಲಸಕ್ಕೆ ಸೇರ್ತಾರೋ ಅವರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಮೊದಲು ಒಂದು ಸಮಸ್ಯೆ ಇತ್ತು.
ಅಂದ್ರೆ ಹೊಸದಾಗಿ ಕೆಲಸಕ್ಕೆ ಸೇರಿದವರಿಗೆ ಮೊದಲ ಸಂಬಳ ಬರೋಕೆ ಮತ್ತೆ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಅಂತಾರಲ್ಲ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ತುಂಬಾ ತಡ ಆಗ್ತಿತ್ತು. ಈ ಡ್ರೈವ್ನಲ್ಲಿ ಈ ತಡ ಯಾಕಾಗ್ತಿತ್ತು, ಸರ್ಕಾರ ಈಗ ಏನು ಹೊಸ ಪರಿಹಾರ ತಂದಿದೆ, ಮತ್ತೆ ಇದರಿಂದ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕರ್ನಾಟಕ ಸರ್ಕಾರದ ಒಂದು ಅಧಿಕೃತ ಆದೇಶ ಇದೆ, ಮೇ 31, 2025 ಅದ್ರ ಮೇಲೆ ನೋಡೋಣ. ನೋಡಿ ಸ್ನೇಹಿತರೆ, ಈ ಆದೇಶದ್ದು ನಾನು ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡಿದ್ದೆ, ಅದರದ್ದು ಸುಮ್ಮನೆ ನಿಮಗೆ ಸ್ಯಾಂಪಲ್ ತೋರಿಸಿದೆ. ಸೊ ಇದೇ ರೀತಿ ನೀವು ಕೂಡ ಕ್ರಿಯೇಟ್ ಮಾಡ್ಕೊಂಡು ಕೇಳಿಸ್ಕೊಬೋದು, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಬೋದು, ಎಲ್ಲರೂ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಈಗಾಗಲೇ ಜಾಸ್ತಿ ಸಮಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಈಗಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.